ಶೂಟ್ ಮಾಡುವಾಗ ಎಲ್ಲ ಏನೆಲ್ಲ ಬಂದೋಯ್ತು ನಿಮ್ಮ ಒಂದು ಇದ್ರ ಜರ್ನಿಯಲ್ಲಿ ಅಂತ? ಮೊದಲನೇದಾಗಿ ಯುವ ಸಿನಿಮಾಲ್ ನಡೆಯೋ ಕತೆಗೂ ನನ್ನ ಜೀವನದಲ್ಲಿ ನಡೆದಿದ್ದ ಕತೆಗೂ ಸುಮಾರು ವಿಷಯ ಹೋಲುತ್ತೆ ಅಂತ ನನ್ಗನ್ಸುತ್ತೆ. ಪ್ರಾಬ್ಲಿ ನಿಮಗೆ ಸಿನಿಮಾ ನೋಡಿದಾಗ ನಿಮಗೂ ಅನ್ಸ್ಬೋದು. ಸರ್ ಹೇಳ್ದಂಗೆ ತಂದೆ ಮಗನ್ ಸಂಬಂಧ ಅದೊಂಥರ ಹೇಳಕ್ ಆಗ್ದಿರೋ ಬೇರೆ ತರ ಸಂಬಂಧ. ಯಾವಾಗ ತಂದೆ ಜವಾಬ್ದಾರಿ ನಮ್ಗೆ ಯಾವತ್ತೂ ಅರ್ಥ ಆಗಲ್ಲ. ಯಾವಾಗ ನಾವು ದುಡಿಯಕ್ ಶುರು ಮಾಡ್ತೀವೋ ಅವಾಗ್ಲೇ ನಮ್ಗೆ ನಮ್ ತಂದೆ ಜವಾಬ್ದಾರಿ ಅರ್ಥ ಆಗೋದು. ಹೇಗ್ ಸರ್ ಹೇಳಿದ್ರು, ಹೇಗ್ ತಾಯಿ ಜಗತ್ತಿಗೆ ಪರಿಚಯಿಸಿತು ನಮ್ನೆಲ್ಲಾರು. ನಾನು ಚಿಕ್ಕ ವಯಸ್ಸಿಂದ ಹೆಚ್ಚಿಗೆ ಬೆಳೆದಿದ್ದೆ ನಮ್ ತಾಯಿ ಜೊತೆ. ನಮ್ ತಂದೆ ಬ್ಯುಸಿ ಇದ್ರು, ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಿದ್ರು, ಕೆಲವು ಆಕ್ಟ್ ಮಾಡ್ತಿದ್ರು, ಮನೆ ಜವಾಬ್ದಾರಿ ಎಲ್ಲ ಜಾಸ್ತಿ ನಮ್ ತಂದೆ ನೋಡ್ಕೊಂತ ಇದ್ರು. ಸೊ ತುಂಬಾ ಬ್ಯುಸಿ ಇದ್ರು, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ ನಾನು ನಮ್ ತಾಯಿ ಜೊತೆಗೆ. ಬಟ್ ಯಾವಾಗ ನಮ್ ತಂದೆ ಹುಷಾರ್ ತಪ್ಪಿದ್ರು ಅವಾಗ ಸ್ವಲ್ಪ ಮನೆ ಜವಾಬ್ದಾರಿ ತಗೊಳಕ್ ನಾನ್ ಶುರು ಮಾಡಿದೆ. ಅವಾಗ ನನ್ಗೂ ನಮ್ ತಂದೆ ಅರ್ಥ ಆಗಿದೆ. ಅಂದ್ರೆ ಅವ್ರು ಎಷ್ಟು ಕಷ್ಟ ಪಡ್ತಿದ್ರು, ಯಾಕೆ ನಮಗ್ ಟೈಮ್ ಕೊಡಕ್ ಆಗ್ತಿರ್ಲಿಲ್ಲ ಅವ್ರಿಗೆ. ಈ ವಿಷಯ ಎಲ್ಲ ನನಗೆ ಅರ್ಥ ಆಯ್ತು. ಆಮೇಲೆ ಈ ಸಿನಿಮಾ ಮಾಡ್ಬೇಕಾದಾಗ್ಲೂ ಅವ್ ಎಲ್ಲಾ ವಿಷಯ ನನಗೆ ನೆನಪಾಗ್ತಿತ್ತು. ಯಾಕಂದ್ರೆ ಈ ಸಿನಿಮಾಲು ಕೆಲವು ಸನ್ನಿವೇಶಗಳು ಅದೇ ತರಾನೇ ಇದೆ. ನಂದು ಅಚ್ಯುತ್ ಸರ್ ಮಧ್ಯ ಏನ್ ಕತೆ ನಡೆಯುತ್ತೋ ನನ್ಗೂ ನನ್ನ ತಂದೆ ಮಧ್ಯನೂ ಅದೇ ಕತೆ ನಡೀತು. ಎಲ್ಲೋ ಒಂದ್ ಕಡೆ ಸುಮಾರು ವಿಷಯ ಹೋಲ್ತು. ಸೊ ಆಕ್ಟ್ ಮಾಡಿದಾಗೆಲ್ಲ ಅದೆಲ್ಲ ನೆನಪಾಗ್ತಿತ್ತು ನನ್ಗೆ. ಆಮೇಲೆ ಇನ್ನೊಂದು ವಿಷಯ ನಾನು ಹೇಳ್ಬೇಕು ಅನ್ಕೊಂಡೆ ಈ ಸಾಂಗ್ ಬಗ್ಗೆ. ಈ ಸಾಂಗ್ ರೆಕಾರ್ಡಿಂಗ್ ಮಾಡ್ಬೇಕಂದ್ರೆ ಮೊದಲನೇ ದಿವಸ ರೆಕಾರ್ಡಿಂಗ್ ಶುರು ಮಾಡಿದ ದಿವಸ ಅವತ್ತಿನ ದಿವಸ ಸರ್ ಅವ್ರ ತಂದೆ ಜೊತೆ ಏನೋ ಒಂಚೂರು ಜಗಳ ಆಗಿರುತ್ತೆ. ಆ ಜಗಳ ಮುಗಿಸ್ಕೊಂಡು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಸರ್ ಬಂದು ಅವಾಗ ಸರ್ ಹೇಳಿದ್ರು, ಇಷ್ಟೆಲ್ಲಾ ಜಗಳ ಮಾಡಿದಾಗ ಕೊನೆಗೆ ನಮ್ ಮನ್ಸಿಗೆ ಜ್ಞಾಪಕ ಬರೋದು ಏನೊಂದ್ ತಪ್ಕೊಂಡ್ಬಿಟ್ರೆ ಸಾಕು, ಎಲ್ಲ ಜಗಳ ಎಲ್ಲ ನಿಂತು ಹೋಗ್ಬಿಡುತ್ತೆ ಅಂತ. ಅಲ್ಲಿಂದ ಶುರು ಮಾಡಿ ಅವತ್ತು ಸಾಂಗ್ ಕಂಪೋಸಿಂಗ್ ಶುರು ಮಾಡಿದ್ರು. ಆಮೇಲೆ ವಿಜಯ್ ಪ್ರಕಾಶ್ ಸರ್ ಹಾಡ್ಬೇಕಂದ್ರು ಅವ್ರು ಹೇಳಿದ ಮಾತು, ಕೆಲವು ವರ್ಷದ ಹಿಂದೆ ಅವ್ರ ತಂದೆ ತೀರ್ಕೊಂಡ್ರು. ಅವ್ರು ಅದನ್ನ ನೆನ್ಸ್ಕೊಂಡು ಅವ್ರು ಈ ಸಾಂಗ್ ಅನ್ನ ಹಾಡಿದ್ರು. ಅಂಡ್ ಈ ಸಾಂಗ್ ಫೈನಲ್ ಮಿಕ್ಸ್ ಆಗಿ ರೆಡಿ ಮಾಡ್ಬೇಕಂದ್ರೆ ಅವಾಗ ಅಜನೀಶ್ ಸರ್ ಹೇಳಿದ್ರು, ಅವರು ಮತ್ತೆ ಅವ್ರ ತಂದೆ ಕೆಲವು ದಿವಸ ಮಾತಾಡ್ತಿರ್ಲಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಎಲ್ರಿಗೂ ಅವ್ರ ತಂದೆ ಜೊತೆ ಇದ್ದಿದ್ ಸಂಬಂಧ, ಇಮೋಷನ್ ಎಲ್ಲ ತುಂಬಿಕೊಂಡು ಇವತ್ತು ಈ ಸಾಂಗ್ ಈ ತರ ಬಂದಿದೆ.